ನ್ಯೂಸ್ 18 ಕನ್ನಡದಲ್ಲಿ ಮೇಯರ್ ಎಲೆಕ್ಷನ್ ನ ಪ್ರತಿ ಕ್ಷಣದ ಪ್ರತಿ ಬೆಳವಣಿಗೆಯ ಪಿನ್ ಟು ಪಿನ್ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಪ್ರತಿ ಕ್ಷಣದ ಮಾಹಿತಿಯನ್ನ ನ್ಯೂಸ್ 18 ಕನ್ನಡದಲ್ಲೇ ಮೊದಲು ನಿಮಗೆ ಇನ್ನಷ್ಟು ಮಾಹಿತಿಯನ್ನ ಕೂಡ ಪ್ರತಿ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದೀವಿ. ಮೇಯರ್ ಉಪಮೇಯರ್ ಚುನಾವಣೆ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ರೀತಿಯಾಗಿ ಹೈ ಡ್ರಾಮಾವೇ ನಡೆದು ಹೋಗಿದೆ, ಯಾವ ರೀತಿಯಾಗಿ ಟೆನ್ಷನ್ ಶುರುವಾಗಿದೆ, ಪಕ್ಷೇತರನ್ನ ಹೈಜಾಕ್ ಮಾಡೋದಕ್ಕೆ ಯಾವ ರೀತಿಯಾಗಿ ಶತ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದರ ಸಂಪೂರ್ಣವಾದ ಮಾಹಿತಿಯ ಜೊತೆಗೆ ಚುನಾವಣೆಯ ಪ್ರತಿ ಕ್ಷಣದ ಪಿನ್ ಟು ಪಿನ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ 18 ಕನ್ನಡ. ಪ್ರತಿ ಕ್ಷಣದ ಮಾಹಿತಿ ನ್ಯೂಸ್ 18 ಕನ್ನಡದಲ್ಲಿ ಮೊದಲು ನಿಮಗೆ ಸಿಗ್ತಾ ಇದೆ. ನ್ಯೂಸ್ 18 ಕನ್ನಡದಲ್ಲಿ ಮೇಯರ್ ಎಲೆಕ್ಷನ್ ನ ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ಬೆಳವಣಿಗೆ, ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ 18 ಕನ್ನಡ. ಈಗಾಗಲೇ ಯಾವ ರೀತಿಯಾಗಿ ಪಕ್ಷೇತರನ್ನ ಹೈಜಾಕ್ ಮಾಡೋದಕ್ಕೆ ಶತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ನಿಮಗೆ ಬೆಳಗಿನಿಂದಲೂ ಕೂಡ ನೀಡ್ತಾ ಇದ್ದೀವಿ. ಏನಾಗಬಹುದು ಇವತ್ತಿನ ಮೇಯರ್ ಎಲೆಕ್ಷನ್, ಯಾವ ರೀತಿಯಾಗಿ ಈ ಒಂದು ಚುನಾವಣೆ ಜಿದ್ದಾಜಿದ್ದಿಗೆ ಕಾರಣ ಆಗಿದೆ, ಪ್ರತಿಷ್ಠೆಯಾಗಿ ಮಾರ್ಪಾಡಾಗಿದೆ ಅನ್ನೋದರ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಂಗ್ರೆಸ್ ಬಿಜೆಪಿ ಶತ ಪ್ರಯತ್ನದಲ್ಲಿ ಯಾರಾಗ್ತಾರೆ ಬೆಂಗಳೂರಿನ ಮೇಯರ್, ಬೆಂಗಳೂರಿನ ಮೊದಲ ಪ್ರಜೆ ಯಾರಾಗ್ತಾರೆ, ಪ್ರಥಮ ಪ್ರಜೆ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಈಗ ಎಲ್ಲರಲ್ಲೂ ಇದೆ. ಸೊ ಪ್ರತಿ ಕ್ಷಣದ ಬೆಳವಣಿಗೆಯ ಪಿನ್ ಟು ಪಿನ್ ರಿಪೋರ್ಟ್ ಅನ್ನ, ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ 18 ಕನ್ನಡ. ಈಗಾಗಲೇ ಪ್ರತಿಯೊಂದರ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬೆಳಗಿನಿಂದಲೂ ಕೂಡ ನ್ಯೂಸ್ 18 ಕನ್ನಡ ಪ್ರತಿ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದೆ. ಎಲ್ಲೆಲ್ಲಿ ಏನೇನಾಗ್ತಾ ಇದೆ, ಬಿಬಿಎಂಪಿ ಆವರಣದಲ್ಲಿ ಏನಾಗಿದೆ, ಬಿಬಿಎಂಪಿಯ ಕಚೇರಿಯ ಒಳಗಡೆ ಏನಾಗಿದೆ, ಈಗಲ್ಟನ್ ರೆಸಾರ್ಟ್ ನಲ್ಲಿ ಏನಾಗಿದೆ ಅನ್ನೋದರ ಪ್ರತಿ ಮಾಹಿತಿ ಕೂಡ ನಿಮ್ಮ ಮುಂದೆ ಕೊಡ್ತಾ ಇದೀವಿ. ಕಾಂಗ್ರೆಸ್ ಅಭ್ಯರ್ಥಿ ಗಂಗಾಂಬಿಕೆ ಆಗಿರ್ಬೋದು, ಬಿಜೆಪಿ ಅಭ್ಯರ್ಥಿ ಶೋಭಾ ಅಂಜನಪ್ಪ ಆಗಿರ್ಬೋದು, ಜೆಡಿಎಸ್ ಮೇಯರ್ ಅಭ್ಯರ್ಥಿ ರಮೀಳಾ, ಕಾಂಗ್ರೆಸ್ ಹಾಗೆಯೇ ಬಿಜೆಪಿಗೆ ಪ್ರತಿಷ್ಠೆಕರವಾದಂತಹ ಚುನಾವಣೆಯ ಪ್ರತಿಯೊಂದು ಮಾಹಿತಿಯನ್ನ ಕೂಡ ನ್ಯೂಸ್ 18 ಕನ್ನಡದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕೂಡ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಮಾಹಿತಿಯನ್ನು ಕೂಡ ನೀಡೋದಕ್ಕೆ ರೆಡಿ ಆಗಿದ್ದಾರೆ. ಈಗಲ್ಟನ್ ರೆಸಾರ್ಟ್ ನಲ್ಲೂ ಕೂಡ ಈಗಾಗಲೇ ಪಕ್ಷೇತರರು 5 ಪಕ್ಷೇತರರನ್ನ ಕೂಡ ಈಗಾಗಲೇ ಅಲ್ಲಿ ಇಡಲಾಗಿತ್ತು. ಈಗಾಗಲೇ ಅವರನ್ನ ಕರ್ಕೊಂಡು ಬರುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇರುವಂತಹ ದೃಶ್ಯವನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ನೇರ ಪ್ರಸಾರದ ಮೂಲಕ ಈಗಾಗಲೇ ಅವರನ್ನ ಕರ್ಕೊಂಡು ಬರಲಾಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಇನ್ನೊಂದ್ ಕಡೆ ನಾವು ಗಮನಿಸಬಹುದು, ಥಾಮಸ್ ಪುಷ್ಪರಾಜ್ ನಮ್ಮ ರಿಪೋರ್ಟರ್ ಕೂಡ ಈಗಾಗಲೇ ಬಿಬಿಎಂಪಿ ಆವರಣದಲ್ಲಿ ಕೂಡ ಇದ್ದಾರೆ. ನಮ್ಮ ರಿಪೋರ್ಟರ್ ಶ್ಯಾಮ್ ಈಗ ಬಿಬಿಎಂಪಿ ಕಚೇರಿ ಒಳಗಡೆ ಇದ್ದಾರೆ. ಯಾವ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಶ್ರೀನಿವಾಸ್ ಹಳಕಟ್ಟಿ ರಾಮಲಿಂಗಾರೆಡ್ಡಿ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ನಮ್ಮ ಇನ್ನೊಬ್ಬ ರಿಪೋರ್ಟರ್ ಆಗಿರುವಂತಹ ಚಿದಾನಂದ್ ಪಟೇಲ್ ಈಗಾಗಲೇ ಸ್ಟುಡಿಯೋದಲ್ಲಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಮೇಯರ್ ಎಲೆಕ್ಷನ್ ನ ಯಾವ ರೀತಿಯಾಗಿ ಪ್ರಾಸೆಸ್ಗಳು ಆಗ್ತಾ ಇದೆ ಅನ್ನೋದರ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾ ಇದೀವಿ. ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಾ. ಈಗಲ್ಟನ್ ರೆಸಾರ್ಟ್ ನಲ್ಲಿ 5 ಪಕ್ಷೇತರ ಸದಸ್ಯರು ಕೂಡ ಇದ್ರು. ಕಾರ್ಪೊರೇಟರ್ಸ್ ಗಳನ್ನ ಈಗಾಗಲೇ ಕಾಂಗ್ರೆಸ್ ಕೂಡ ಈಗಾಗಲೇ ಅಲ್ಲೇ ಅವರನ್ನ ಭದ್ರವಾಗಿ ಇಟ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿತ್ತು. ಈಗಾಗಲೇ ಅವರು ಈಗಲ್ಟನ್ ರೆಸಾರ್ಟ್ ನಿಂದ ಕೂಡ ಹೊರಟಿದ್ದಾರೆ. ಇದರೊಂದು ನೇರ ಪ್ರಸಾರವನ್ನ ಕೂಡ ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಈಗಲ್ಟನ್ ರೆಸಾರ್ಟ್ ನಲ್ಲಿ ನಮ್ಮ ರಿಪೋರ್ಟರ್ ಪುಟ್ಟರಾಜು ಕೂಡ ಈಗಾಗಲೇ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು, ಈಗಾಗಲೇ ಯಾವ ರೀತಿಯಾದಂತಹ ಒಂದು ಚಾಲೆಂಜ್ ಕಾಂಗ್ರೆಸ್ ಇದೆ 5 ಪಕ್ಷೇತರ ಸದಸ್ಯರನ್ನ ಕರ್ಕೊಂಡು ಬರುವಂತಹ ನಿಟ್ಟಿನಲ್ಲಿ? ಏನು ಬಿಬಿಎಂಪಿಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತದ್ದು ಅಂತ ಹೇಳಿದ್ರೆ ಅದು ಪಕ್ಷೇತರ ಬಿಬಿಎಂಪಿಯ ಸದಸ್ಯರು ಅಂತಾನೆ ಹೇಳ್ಬೋದು. ಆ ಬಿಬಿಎಂಪಿಯ ಸದಸ್ಯರು ಏನಿದ್ದಾರೆ ಇವರನ್ನ ಯಾವುದೇ ಕಾರಣಕ್ಕೂ ಬಿಜೆಪಿಯ ಶಾಸಕರಾಗಿರ್ಬೋದು ಅಥವಾ ಬಿಜೆಪಿಯ ಪ್ರತಿಪಕ್ಷದ ನಾಯಕರುಗಳು ಏನಿದ್ದಾರೆ ಯಾರು ಹೈಜಾಕ್ ಅನ್ನ ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಅವರನ್ನ ಹಿಡಿದಿಟ್ಟುಕೊಳ್ಳುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಒಂದು ಪ್ರಮುಖವಾಗಿ ಇಲ್ಲಿ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. 5 ಪಕ್ಷೇತರ ಬಿಬಿಎಂಪಿಯ ಸದಸ್ಯರನ್ನ ಪ್ರಮುಖವಾಗಿ ಏನು 5 ಬಿಬಿಎಂಪಿಯ ಸದಸ್ಯರಿದ್ರು ಇವರನ್ನ ಈಗಲ್ಟನ್ ರೆಸಾರ್ಟ್ ನಲ್ಲಿ ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು, ಜೊತೆಗೆ ಏನು ಭೈರತಿ ಬಸವರಾಜು ಅವರು ಸಹ ಪ್ರಮುಖವಾಗಿ ಶಾಸಕ ಇದು ಬಿಬಿಎಂಪಿ ಸದಸ್ಯರನ್ನ ತಮ್ಮ ಜೊತೆಯಲ್ಲಿ ಇರಿಸಿಕೊಂಡಿದ್ರು ನಿನ್ನೆಯಿಂದಲೂ ಸಹ. ಈ ಹಿನ್ನೆಲೆಯಲ್ಲಿ ಏನಂತ ಹೇಳಿದ್ರೆ ಸಾಕಷ್ಟು ಜನ ಎಂಎಲ್ಎಗಳ ಜೊತೆಯಲ್ಲಿ ಸಂಪರ್ಕವನ್ನ ಇಟ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದ್ದಂತ ಏನು ಪಕ್ಷೇತರ ಅಭ್ಯರ್ಥಿಗಳನ್ನ ಇದೀಗ ಕರೆದುಕೊಂಡು ಬಿಬಿಎಂಪಿಯ ಕಚೇರಿಗೆ ಹೋಗ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಪ್ರಮುಖವಾಗಿ ಇದೀಗ ಏನಂತ ಹೇಳಿದ್ರೆ ಈಗಲ್ಟನ್ ರೆಸಾರ್ಟ್ ನಿಂದ ಹೊರಟಿರುವಂತಹ ಪಕ್ಷೇತರ ಬಿಬಿಎಂಪಿಯ ಸದಸ್ಯರು ಏನಿದ್ದಾರೆ ನನ್ನ ಮುಂಭಾಗದಲ್ಲಿ ಹೋಗ್ತಾ ಇದ್ದಾರೆ. ಅದನ್ನ ನಮ್ಮ ಕ್ಯಾಮೆರಾ ಪರ್ಸನ್ ತೋರಿಸುವಂತ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನನ್ನ ಮುಂದಿನ ಕಾರನ್ನ ಗಮನಿಸಬಹುದು.
ಕಾರ್ಪೊರೇಟರ್ ಅವರ ಒಂದು ಕಾರ್ ಇದು. ಈ ಕಾರ್ಪೊರೇಟರ್ ಅವರ ಕಾರ್ನಲ್ಲಿ ಎಲ್ಲ 5 ಸದಸ್ಯರು ಸಹ, ಜೊತೆಗೆ ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್ ಅವರಾಗಿರ್ಬೋದು, ಜೊತೆಗೆ ಏನು ಶಾಸಕರಾದಂತಹ ಭೈರತಿ ಬಸವರಾಜ್ ಅವರಾಗಿರ್ಬೋದು, ಇಬ್ಬರು ಸಹ ಅವರನ್ನು ಕರ್ಕೊಂಡು ತಮಗೆ ಕೊಟ್ಟಿದ್ದಂತಹ ಏನು ಒಂದು ಅಧಿಕಾರವನ್ನ, ತಮಗೆ ಕೊಟ್ಟಿದ್ದಂತ ಒಂದು ಜವಾಬ್ದಾರಿಯನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಏನು ಮಾತನಾಡ್ತಾ ಇದ್ದಂತ ಎಸ್ ಟಿ ಸೋಮಶೇಖರ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಈ ಬಾರಿ ನಾವು ಕೂಡ ನೇರ ಪ್ರಸಾರ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಥಾಮಸ್ ಪುಷ್ಪರಾಜ್ ಕೂಡ ಈಗಾಗಲೇ ಬಿಬಿಎಂಪಿ ಆವರಣದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಥಾಮಸ್ ಪುಷ್ಪರಾಜ್, ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ ಅಲ್ಲಿ ಈಗ ಸದ್ಯಕ್ಕೆ? ಬೆಳವಣಿಗೆಗಳು ನಿಜಕ್ಕೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಯನ್ನು ಪಡೆದುಕೊಳ್ತಾ ಇದಾವೆ ನಮಿತಾ. ಏನಾಗುತ್ತೆ ಅಂತಲೂ ಹೇಳಕ್ಕಾಗೋದಿಲ್ಲ. ಒಂದು ಕಾಂಗ್ರೆಸ್ ಈಗಲೂ ಕೂಡ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ರವರನ್ನ ತಮ್ಮ ಉಮೇದುವಾರರಾಗಿ ಏನು ಮೇಯರ್ ಉಮೇದುವಾರರನ್ನಾಗಿ ಬಿಂಬಿಸಿದೆ. ಅದು ಅಂತಿಮಗೊಳ್ಳುವಂತಹ ಸಾಧ್ಯತೆಗಳು ಈಗಾಗಲೇ ಖಚಿತವಾಗಿದೆ. ಆದರೆ ಆ ನಡುವೆ ಕೆಲವೊಂದು ಬೆಳವಣಿಗೆಗಳೇನು ನಡೀತಾ ಇದೆ, ಆ ಒಂದು ಬೆಳವಣಿಗೆಗಳ ಬಗ್ಗೆ ಕೂಡ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಅದನ್ನ ನಾವೆಲ್ಲೂ ಕೂಡ ಹಗುರವಾಗಿ ಪರಿಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ಸಣ್ಣ ನಿರ್ಲಕ್ಷ್ಯ ಅಥವಾ ಎಡವಟ್ಟು ಯಾವುದೇ ರೀತಿಯಾದಂತಹ ಒಂದು ಬೆಳವಣಿಗೆಗೂ ಕೂಡ ಸಾಕ್ಷಿ ಆಗ್ಬೋದು. ಯಾಕಂದ್ರೆ ಬಿಜೆಪಿ ಅಶೋಕ್ ರವರು ಮಾಡಿದಂತ ಒಂದು ಎಡವಟ್ಟು ಇವತ್ತು ಅಧಿಕಾರಕ್ಕೋಸ್ಕರ ಅಪಹಪಿಸುವಂತ ಪರಿಸ್ಥಿತಿಯನ್ನು ತಂದೊಡ್ಡಿದೆ ಬಿಜೆಪಿ ಮುಂದೆ. ಅದೇ ರೀತಿಯಲ್ಲೂ ಕೂಡ ಕಾಂಗ್ರೆಸ್, ಅದೇ ರೀತಿ ಜೆಡಿಎಸ್ ಯಾವುದೇ ರೀತಿಯಂತ ಸಣ್ಣ ಒಂದು ರಿಸ್ಕ್ ಅನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಆ ಕಾರಣಕ್ಕೋಸ್ಕರ ಪಕ್ಷೇತರ 5 ಜನ ಈಗಲ್ಟನ್ ರೆಸಾರ್ಟ್ ಇಂದ ಬರ್ತಾ ಇದ್ದಾರೆ, ಅವರನ್ನ ಹಿಡಿದುಕೊಳ್ಳುವಂತ ಪ್ರಯತ್ನ. ಅದ್ರ ಜೊತೆಗೆ ಜೆಡಿಎಸ್ ನ 4 ಕಾರ್ಪೊರೇಟರ್ಗಳು ಏನಿದ್ದಾರೆ, ಅವರು ಇಮ್ರಾನ್ ಪಾಷಾ ಇರ್ಬೋದು, ಅದೇ ರೀತಿ ನಾಜಿಮಾ ಖಾನಂ ಇರ್ಬೋದು, ದೇವದಾಸ್ ಇರ್ಬೋದು, 4 ಜನ ಕಾರ್ಪೊರೇಟರ್ಗಳೇನಿದ್ದಾರೆ, ಮಂಜುನಾರಾಯಣ ಇರ್ಬೋದು, 4 ಕಾರ್ಪೊರೇಟರ್ಗಳು ಕೂಡ ಬಂದು ಇಲ್ಲಿ ಮತದಾನ ಮಾಡ್ತಾರೆ ಅನ್ನುವಂತ ಒಂದು ಮಾತನ್ನು ಈಗಾಗಲೇ ಶ್ರವಣ್ ಅವರು ನಮ್ಮ ಜೊತೆ ಮಾತನಾಡುವಂತ ಟೈಮಲ್ಲಿ ಹೇಳಿದ್ರು. ಹಾಗಾಗಿ ಜೆಡಿಎಸ್ ಎಲ್ಲ ಒಂದ್ ಕಡೆ 4 ಕಾರ್ಪೊರೇಟರ್ಗಳು ಇವತ್ತಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಲ್ಲುವಂತ ಸಾಧ್ಯತೆಗಳು ಕಮ್ಮಿ ಅಂತ ಏನು ಹೇಳಲಾಗ್ತಾ ಇತ್ತು, ಆ ಸಾಧ್ಯತೆಗಳು ಎಲ್ಲ ಒಂದ್ ಕಡೆ ದೂರವಾಗಿದೆ. ಇಲ್ಲ, ಅದ್ರ ಜೊತೆಗೆ ಶ್ರವಣ್ ಅವರು ಒಂದು ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 4 ಜನ ಕಾರ್ಪೊರೇಟರ್ ಈಗಾಗಲೇ ವಿಪ್ಪನ್ ಜಾರಿ ಮಾಡಿರೋದ್ರಿಂದ 4 ಕಾರ್ಪೊರೇಟರ್ಗಳೇನಾದರೂ ಪಕ್ಷದ ಪರವಾಗಿ, ಮೇಯರ್ ಅಭ್ಯರ್ಥಿಯ ಪರವಾಗಿ ಮತ ಚಲಾವಣೆ ಮಾಡದಿದ್ದ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ, ಅವರ ಒಂದು ಪ್ರಾಥಮಿಕ ಸದಸ್ಯತ್ವವನ್ನು ಕೂಡ ರದ್ದು ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ 2 ಪಕ್ಷೇತರು, 3 ಜನ ಪಕ್ಷೇತರು ಏನು ನಾಪತ್ತೆ ಆಗಿದ್ರೆ ಅನ್ನೋ ಮಾತನ್ನು ಹೇಳಲಾಗ್ತಾ ಇತ್ತು. ಸಂಪರ್ಕದಲ್ಲಿ ಥಾಮಸ್, ಏನು ಬಿಬಿಎಂಪಿಯ ಕಚೇರಿಯ ಒಳಗಡೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಎಲೆಕ್ಷನ್ಗೆ ಸಂಬಂಧಪಟ್ಟಾಗೆ. ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಶ್ಯಾಮ್. ಹೇಗಾಗ್ತಾ ಇದೆ ಅಲ್ಲಿ ಪ್ರಿಪರೇಷನ್? ಪ್ರಮುಖವಾಗಿ ಇವತ್ತಿನ ಒಂದು ಬಿಬಿಎಂಪಿಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಗೆ ಸಾಕಷ್ಟು ಇದು ಪ್ರತಿಷ್ಠೆಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮೈತ್ರಿ ಆಡಳಿತ ತಗೊಂಡಿರೋದ್ರಿಂದ ಈ ಒಂದು ಸಾಕಷ್ಟು ಕುತೂಹಲನ ಕೆರಳಿಸಿದೆ. ಈಗ 8 ಗಂಟೆಯಿಂದ 9:30ವರೆಗೆ ಒಂದು ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. 9 ಗಂಟೆ ತನಕ ಯಾವುದೇ ಒಂದು ನಾಮಪತ್ರ ಕಾಂಗ್ರೆಸ್ನಿಂದಾಗಲಿ ಬಿಜೆಪಿಯಿಂದಾಗಲಿ ಜೆಡಿಎಸ್ ಇಂದ ಆಗಿರಲಿಲ್ಲ. ಈಗ 9 ಗಂಟೆ ನಂತರ ಬಿಜೆಪಿಯ ಒಂದು ಮೇಯರ್ ಅಭ್ಯರ್ಥಿ ಶೋಭಾ ಅಂಜನಪ್ಪ ಅವರು, ಅದೇ ರೀತಿ ಒಂದು ಉಪಮೇಯರ್ ಆದಂತಹ ಪ್ರತಿಭಾ ಧನರಾಜು ಅಭ್ಯರ್ಥಿಯಾಗಿರುವಂತವರು ನಾಮಪತ್ರ ಸಲ್ಲಿಕೆಗೆ ಈಗಷ್ಟೇ ಹೋಗಿದ್ದಾರೆ. ಇವರ ಹೋಗಿ ಸಲ್ಲಿಕೆ ಆದ ನಂತರದಲ್ಲಿ ಕಾಂಗ್ರೆಸ್ನ ಮೇಯರ್ ಅಭ್ಯರ್ಥಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್, ಅದೇ ರೀತಿ ಜೆಡಿಎಸ್ ನ ಕ್ಯಾಂಡಿಡೇಟ್ ಆದಂತಹ ಉಪಮೇಯರ್ ಸ್ಥಾನಕ್ಕೆ ಜೆಡಿಎಸ್ ಕ್ಯಾಂಡಿಡೇಟ್ ಆದಂತಹ ರಮೀಳಾ ಉಮಾಶಂಕರ್ ಅವರು ಈ ಒಂದು ನಾಮಪತ್ರ ಸಲ್ಲಿಕೆಗೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿದೆ. ಈಗಷ್ಟೇ ಶೋಭಾ ಅಂಜನಪ್ಪ ಅವರು ತಮ್ಮ ನಾಯಕರುಗಳ ಜೊತೆಯಲ್ಲಿ ನಾಮಪತ್ರ ಸಲ್ಲಿಕೆಗೆ ಈಗಷ್ಟೇ ತೆರಳಿದ್ದಾರೆ. ಒಟ್ಟಾರೆ ಏನು ಇವತ್ತು ಮಧ್ಯಾಹ್ನದ 1 ಗಂಟೆ ಒಳಗಾಗಿ ಯಾರು ಈ ಒಂದು ಮೇಯರ್ ಆಗಲಿದ್ದಾರೆ, ಮೇಯರ್ ಅಧಿಕಾರದ ಗದ್ದುಗೆ ಯಾರು ಹಿಡಿತಾರೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಗಲಿದೆ. ಈಗ ಈ ಒಂದು 259 ಜನ ಒಂದು ಮತದಾನ ಹೊಂದುವಂತ ಹಕ್ಕನ್ನು ಹೊಂದಿರುವಂತವರಿದ್ದಾರೆ. ಎಷ್ಟು ಮಟ್ಟಿಗೆ ಇಲ್ಲಿ ಮತದಾನ ಎಷ್ಟು ಮಟ್ಟಿಗೆ ಚಲಾವಣೆ ಆಗತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ. ಮತ್ತೆ ಇವತ್ತಿನ ಒಂದು ಚುನಾವಣೆ ಬಗ್ಗೆ ಸಾಕಷ್ಟು ಕುತೂಹಲಗಳು, ನಿರೀಕ್ಷೆಗಳಿದೆ. ಬಿಜೆಪಿಯವರು ಕೂಡ ಈ ಸತಿ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಬೆಂಗಳೂರಿನ ಒಂದು ಮೇಯರ್ ಗದ್ದುಗೆಯನ್ನ ತಮ್ಮ ಕೈಗೆ ಹಾಕೋಬೇಕು ಅನ್ನೋ ಚಿಂತನೆ ಒಂದು ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ನಿಂದಲೇ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪಕ್ಷೇತರ ಸದಸ್ಯರನ್ನ ಸೆಳೆಯುವಂತಹ ಒಂದು ಪ್ರಯತ್ನ ಮಾಡಿತ್ತು. ಈಗ ಅಂತಿಮವಾಗಿ ಈ ಒಂದು ಕೌನ್ಸಿಲ್ ಸಭಾಂಗಣದಲ್ಲಿ ಏನೆಲ್ಲ ನಾಟಕೀಯ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ಈ ಸದ್ಯದ ನಿರೀಕ್ಷೆ ಆಗಿದೆ. ಮಧ್ಯಾಹ್ನ 1ಕ್ಕೆ ಎಲ್ಲ ಆಗ್ತಾ ಇದೆ. ಶ್ಯಾಮ್, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ರಾಮಲಿಂಗಾರೆಡ್ಡಿ ಅವರು ಒಂದು ಕಿಂಗ್ ಪಿನ್ ಅಂತಾನೆ ಹೇಳಬೇಕಾಗತ್ತೆ ಇದರಲ್ಲಿ ಅಂತ ಹೇಳಿ ಒಂದು ಕೇಂದ್ರ ಬಿಂದು ಆಗಿದ್ರು. ಅವರ ಪರವಾದಂತಹ ಅಭ್ಯರ್ಥಿಯನ್ನು ಕೂಡ ಈಗಾಗಲೇ ಮೇಯರ್ ಆಗಿ ಆಯ್ಕೆ ಮಾಡಲಾಗಿದೆ. ಸೊ ಅವರ ನಿವಾಸದಲ್ಲಿ ಯಾವ ರೀತಿಯಂತಹ ಸಿಚುವೇಶನ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಿದ್ದಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ. ಅಲ್ಲಿ ಯಾವ ರೀತಿಯಾಗಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ?
ನವಿತಾ ರಾಮಲಿಂಗಾರೆಡ್ಡಿ ಅವರು ಬಹಳ ಫುಲ್ ಟೆನ್ಷನ್ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ತಮ್ಮ ಅಭ್ಯರ್ಥಿ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಮೇಯರ್ ಆಗೇ ಬಿಟ್ರು ಅಂತಕ್ಕಂಥ ಒಂದು ಹುಮ್ಮಸ್ಸಲ್ಲಿ ಇರ್ತಕ್ಕಂತಹ ಒಂದು ರಾಮಲಿಂಗಾರೆಡ್ಡಿಗೆ ಅಂತಿಮ ಕ್ಷಣದಲ್ಲಿ ಅಂದ್ರೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಒಂದು ಬಿಗ್ ಶಾಕ್ ಇದೀಗ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಬಿಗ್ ಶಾಕ್ ಕೊಡಲಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಗ್ಗಟ್ಟಿನ ಕೊರತೆನೇ ಈ ಒಂದು ಎಲ್ಲ ಹೈ ಡ್ರಾಮಾ ಕಾರಣ ಅಂತ ಹೇಳ್ಬೋದು. ಅಂತಿಮ ಕಾಂಗ್ರೆಸ್ ನಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಆಗಿದ್ರೆ, ಕಾಂಗ್ರೆಸ್ ನಲ್ಲಿ ಒಂದು ಶಕ್ತಿ ಪ್ರದರ್ಶನ ಆಗಿದ್ರೆ, ಕಾಂಗ್ರೆಸ್ ನ ಎಲ್ಲ ಮುಖಂಡರು ನಾವೆಲ್ಲ ಒಂದು ಅಂತ ಹೇಳಿ ಎಲೆಕ್ಷನ್ ಆಗಿದ್ದಲ್ಲಿ ಇಷ್ಟು ಟೆನ್ಷನ್ ಇರ್ತಿರಲಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥ ಅಭ್ಯರ್ಥಿ ಮೇಯರ್ ಆಗ್ಬಿಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಒಂದು ರಾಮಲಿಂಗಾರೆಡ್ಡಿ ಅವರ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಶಾಸಕರ ಏನಾಗಿದ್ದಾರೆ, ಈ ಎಲ್ಲ ಒಂದು ಹೈ ಡ್ರಾಮಾ ಕಾರಣ ಆಗ್ತಿದ್ದಾರೆ. ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಂದು ಒಗ್ಗಟ್ಟಿನ ಕೊರತೆ ಒಂದು ಬಿಜೆಪಿಗೆ ಲಾಭ ಮಾಡಿ ಕೊಡ್ತಾ ಇದೆಯಾ ಅಂತಕ್ಕಂಥ ಅನುಮಾನಗಳು ಕೂಡ ಬರ್ತಿದೆ. ಅಂದ್ರೆ ಬೆಳಗ್ಗೆನೆ ರಾಮಲಿಂಗಾರೆಡ್ಡಿ ಅವರು ಫುಲ್ ಟೆನ್ಷನ್ ಆಗಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ತಮ್ಮ ಶಾಸಕರು ಮತ್ತು ಆಪ್ತ ಒಂದು ಬೆಂಬಲಿಗರೊಂದಿಗೆ ರಹಸ್ಯವಾಗಿರ್ತಕ್ಕಂಥ ಸ್ಥಳದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸೌಮ್ಯ ಶಿವಕುಮಾರ್ ಅವರು ಮೇಯರ್ ಆಗ್ಬಿಡ್ತಾರ, ಎಲ್ಲೋ ಒಂದ್ ಕಡೆ ಗಂಗಾಂಬಿಕೆ ಅವರಿಗೆ ಒಂದು ಮೇಯರ್ ಸ್ಥಾನ ತಪ್ಪಿ ಬಿಡುತ್ತಾ ಅಂತಕ್ಕಂಥ ಒಂದು ಟೆನ್ಷನ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿನೇ ಕೂಡ ಶತಾಯಗತಾಯ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರನ್ನ ಮೇಯರ್ ಆಗಿ ಮಾಡಲೇಬೇಕು ಅಂತಕ್ಕಂಥ ಒಂದು ಪಣ ತೊಟ್ಟಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ರಹಸ್ಯ ಸ್ಥಳದಲ್ಲಿ ಏನೆಲ್ಲಾ ಕಾರ್ಯಾಚರಣೆಗಳನ್ನ ಮಾಡಬೇಕು, ಏನೆಲ್ಲ ತಂತ್ರಗಳನ್ನ ಹೆಣಿಬೇಕು, ಅದು ಎಲ್ಲ ಒಂದು ತಂತ್ರಗಳನ್ನ ಹೆಣೆಯೋದ್ರಲ್ಲಿ ನಿರತರಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗೆ ಸಂಪರ್ಕದಲ್ಲಿ ಶ್ರೀನಿವಾಸ್ ಹಾಗೆ ಚಿದಾನಂದ್ ಪಟೇಲ್ ಕೂಡ ಈಗಾಗಲೇ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಇಡೀ ಒಂದು ಬೆಳವಣಿಗೆಯನ್ನ ನಾವು ನೋಡ್ತಾ ಇದೀವಿ. ಏನಾಗಬಹುದು, ಕ್ಷಣ ಕ್ಷಣಕ್ಕೂ ಕೂಡ ಡೆವಲಪ್ಮೆಂಟ್ಸ್ ಆಗ್ತಾನೆ ಇದೆ. ಯಾರ ಪಾಲಾಗತ್ತೆ ಈ ಒಂದು ಗದ್ದುಗೆ ಅನ್ನೋದೇ ಸಾಕಷ್ಟು ಕುತೂಹಲ ಕೆರಳಿಸಿದೆ ಅಂತ ಹೇಳಿ. ನವಿತಾ ಜೈನ್, ಇದೊಂಥರ ಮೈತ್ರಿ ಸರ್ಕಾರದ ಮರ್ಯಾದೆಯ ಪ್ರಶ್ನೆ. ಮತ್ತೊಂದು ಕಡೆ ನಾಲ್ವರು ನಾಯಕರ ನಡುವಿನ ಹಣಾಹಣೆ ಹಾಗೂ ಬಿಜೆಪಿಯ ಪ್ರತಿಷ್ಠೆಯ ಪಣ ಮತ್ತು ರಾಮಲಿಂಗಾರೆಡ್ಡಿಯ ಅಂತಿಮ ಹಂತದ ಹೋರಾಟದ ನಡುವೆ ಈಗ ಬಿಬಿಎಂಪಿ ಮೇಯರ್ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಒಂದು ಕಡೆ ಇದೇ ಮೊದಲ ಬಾರಿಗೆ ಆಪರೇಷನ್ ಕಮಲವನ್ನು ಮಾಡಿರ್ತಕ್ಕಂಥ ಬಿಜೆಪಿ ಪಕ್ಷೇತರ 3 ಶಾಸಕರನ್ನು ಹಿಡಿದಿಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಜೆಡಿಎಸ್ ನ 4 ಕಾರ್ಪೊರೇಟರ್ಗಳನ್ನು ಹೈಜಾಕ್ ಮಾಡಿರುವಂತದ್ದು ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಚಿಂತೆಗೆ ಕಾರಣವಾಗಿದೆ. ಒಂದು ಕಡೆ ಇಡೀ ಚುನಾವಣೆ ಹಣಾಹಣಿ ಕಾಂಗ್ರೆಸ್ ನಲ್ಲಿ ಒಂದ್ ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಯ ನಡುವೆ ವಾರ್ ನಡೆದಿತ್ತು. ಆ ಮುಖಾಂತರ ಕೊನೆಗೆ ಅಂತಿಮವಾಗಿ ಲಿಂಗಾಯತ ಅಭ್ಯರ್ಥಿ ಆಗಿರ್ತಕ್ಕಂಥ ಗಂಗಾಂಬಿಕೆಗೆ ಕಾಂಗ್ರೆಸ್ ಬಿ ಫಾರ್ಮ್ ಅನ್ನು ಕೊಡ್ತು. ಹಾಗಾಗಿ ಇರೋದ್ ಕಡೆ ಒಕ್ಕಲಿಗರ ನಡುವೆ ಇದು ಅಸಮಾಧಾನದ ಹೊಗೆ ಇಲ್ಲಿ ಕಾಣ್ತಿರುವಂತದ್ದು. ಈ ಎಲ್ಲದರ ನಡುವೆ ಶಾಂತಿನಗರದ ಶಾಸಕ ಎನ್ ಎ ಹ್ಯಾರಿಸ್ ಒಂದು ಬಣ ಇದೆ, ಅವ್ರದೇ ಆದ ಒಂದು ಟೀಮ್ ಇದೆ, ಕಾರ್ಪೊರೇಟರ್ ಗಳ ತಂಡ ಇದೆ. ಯಾಕಂತ ಹೇಳಿದ್ರೆ ಎನ್ ಎ ಹ್ಯಾರಿಸ್ ಅವರು ತಮ್ಮದೇ ಕ್ಷೇತ್ರದ ಶಾಂತಿನಗರದ ಕ್ಷೇತ್ರದ ಅಭ್ಯರ್ಥಿ ಆಗಲಿರ್ತಕ್ಕಂಥ ಸೌಮ್ಯ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರೆ ಕೊನೆ ಗಳಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಕೂಡ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಆದ್ರೆ ರಾಮಲಿಂಗಾರೆಡ್ಡಿ ಒಂದೇ ಒಂದು ಮಾತು ಹೇಳಿದ್ರು, ಇಡೀ ಚುನಾವಣೆಯನ್ನು ನೀವು ನಡೆಸಿ ನಾನು ಬರಲ್ಲ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟರು. ಆಗ ಅಂತಿಮವಾಗಿ ರಾಮಲಿಂಗಾರೆಡ್ಡಿ ಅಭ್ಯರ್ಥಿ ಆಗಿರ್ತಕ್ಕಂಥ ಗಂಗಾಂಬಿಕೆ ಕೊಟ್ಟರು. ಹಾಗಾಗಿ ಎಲ್ಲ ಒಂದ್ ಕಡೆ ಹ್ಯಾರಿಸ್ ಬಣವನ್ನ ಇದೀಗ ಬಂದ ಮಾಹಿತಿ ಪ್ರಕಾರ ಬಿಜೆಪಿಯ ನಾಯಕರು ಹ್ಯಾರಿಸ್ ಬಣದ ಕಾರ್ಪೊರೇಟರ್ ಗಳನ್ನ ಸಂಪರ್ಕ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದ್ರೆ ಇನ್ನೊಂದು ಕಡೆ ನವಿತಾ ಜೈನ್, ಕಾಂಗ್ರೆಸ್ನ ಎಲ್ಲ ಕಾರ್ಪೊರೇಟರ್ ಗಳಿಗೆ, ಏನು ಮತದಾರ MLC ಗಳಿಗೆ, ಶಾಸಕರುಗಳಿಗೆ ಮತ್ತು ರಾಜ್ಯಸಭಾ ಸದಸ್ಯರಿಗೆ ವಿಪ್ ಜಾರಿ ಮಾಡಿರುವಂತದ್ದು. ಒಂದು ವೇಳೆ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡುತ್ತೆ. 6 ವರ್ಷಗಳ ಕಾಲ ಅವರು ಚುನಾವಣೆಗೆ ನಿಲ್ಲಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇದೊಂಥರ ಪ್ರತಿಷ್ಠೆ ಆಗಿದೆ. ಒಂದು ವೇಳೆ ವಿಪ್ಪನ್ನು ಉಲ್ಲಂಘಿಸದೇ ಇದ್ರೆ ಅವರು ಏನು ಗೈರು ಆದ್ರೂ ಮಾತ್ರ ಏನಾದ್ರೂ ಬಚಾವ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಎಲ್ಲ ಒಂದ್ ಕಡೆ ಗೈರು ಮಾಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ನವಿತಾ ಜೈನ್. ಎಕ್ಸಾಕ್ಟ್ಲಿ ತುಂಬಾ ಕುತೂಹಲವನ್ನ ಕೂಡ ಕೇಳಿಸಿದೆ. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್, ಹಾಗೇನೆ ಶ್ಯಾಮ್, ಥಾಮಸ್ ಪುಷ್ಪರಾಜ್, ಹಾಗೇನೆ ಪುಟ್ಟರಾಜು, ಹಾಗೇನೆ ಶ್ರೀನಿವಾಸ್ ಕೂಡ ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಹಾಗೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನಿಮ್ಮನ್ನ ಮತ್ತೆ ನಾವು ಸಂಪರ್ಕ ಮಾಡ್ತೀವಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ, ಅಪ್ಡೇಟ್ ಅನ್ನ ನಿಮ್ಮಿಂದ ನಾವು ಪಡ್ಕೊಳ್ತೀವಿ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಚಿಕ್ಕ ಬ್ರೇಕ್ನ ನಂತರ.